ಆಕಾಶದಲ್ಲಿ ಹಾರಾಡುವ ಒಂದು ನಿಗೂಢ ವ್ಯವಸ್ಥೆ. ಶತ್ರುಗಳು ನಮ್ಮ ಗಡಿಯೊಳಗೆ ನುಸುಳುವ ಮುನ್ನವೇ ಅವರ ಪ್ರತಿಯೊಂದು ನಡೆಯನ್ನು ಪತ್ತೆ ಹಚ್ಚುವ ಒಂದು ಕಣ್ಣಿಗೆ ಕಾಣದ ರಕ್ಷಣಾ ಕವಚ. ನೂರಾರು ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಸಣ್ಣ ಸಣ್ಣ ಚಲನವಲನಗಳನ್ನು ಟ್ರ್ಯಾಕ್ ಮಾಡುವ ಸಾಮರ್ಥ್ಯ ಈ ಸಿಸ್ಟಮ್ಗಿದೆ. ಯುದ್ಧ ಪ್ರಾರಂಭವಾಗುವ ಮೊದಲೇ ಶತ್ರುಗಳ ಫೈಟರ್ ಜೆಟ್ಗಳು ಎಲ್ಲಿಂದ ಹಾರಾಟ ನಡೆಸುತ್ತಿವೆ, ಅವರ ಕ್ಷಿಪಣಿಗಳು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿವೆ ಅನ್ನೋ ನಿಖರ ಮಾಹಿತಿ ನಮಗೆ ಲಭ್ಯವಾದರೆ ಯಾರಾದರೂ ನಮ್ಮನ್ನು ಸೋಲಿಸುವುದಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಹೌದು, ಭಾರತೀಯ ಉಪಖಂಡದ ರಕ್ಷಣಾ ಸಮತೋಲನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಅದ್ಭುತ ತಂತ್ರಜ್ಞಾನ ಈಗ ನಮ್ಮ ಸೇನೆಯ ಬಲವನ್ನು ಇಮ್ಮಡಿಗೊಳಿಸಿದೆ. ಹಾಗೂ ಇದು ಬೇರೆ ಯಾವುದೂ ಅಲ್ಲ, ಭಾರತದ ಹೆಮ್ಮೆಯ DRDO ಅಭಿವೃದ್ಧಿಪಡಿಸಿರುವ ಸ್ವದೇಶಿ ಬ್ರಹ್ಮಾಸ್ತ್ರ ನೇತ್ರ. ಅದಕ್ಕಾಗಿ ಗೆಳೆಯರೆ, ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಭಾರತದ DRDO ವಿಜ್ಞಾನಿಗಳಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನು ಮರೆಯದಿರಿ. ಗೆಳೆಯರೆ, ಭಾರತೀಯ ವಾಯುಸೇನೆಯ ಬತ್ತಳಿಕೆಗೆ ಹೊಸದಾಗಿ ಸೇರ್ಪಡೆಯಾಗಿರುವ ಈ ಅತ್ಯಾಧುನಿಕ ನೇತ್ರ ಏರ್ಬಾರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಕೇವಲ ಒಂದು ರೆಡಾರ್ ಅಲ್ಲ, ಇದೊಂದು ಹಾರುವ ಕಮಾಂಡ್ ಸೆಂಟರ್. ಸೊ ಈಗ ನೇತ್ರ ಸಿಸ್ಟಮ್ಗೆ ಅಂತಿಮ ಕಾರ್ಯಾಚರಣೆ ಅನುಮೋದನೆ ಅಂದರೆ FOC ಪ್ರಮಾಣ ಪತ್ರ ಲಭಿಸಿದೆ. ಇದರರ್ಥ ಈ ಸಿಸ್ಟಮು ಕಠಿಣ ಹವಾಮಾನ, ಸವಾಲಿನ ಪರಿಸ್ಥಿತಿಗಳು ಮತ್ತು ಹಲವಾರು ಕಠಿಣ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ದಾಟಿ ಯುದ್ಧ ಭೂಮಿಯಲ್ಲಿ ತನ್ನ ಶಕ್ತಿ ಪ್ರದರ್ಶಿಸುವುದಕ್ಕಾಗಿ 100ಕ್ಕೆ 100ರಷ್ಟು ಸಿದ್ಧವಾಗಿದೆ. ಗೆಳೆಯರೆ, ಆಕಾಶದಲ್ಲಿ ಯುದ್ಧ ನಡೆಯುವಾಗ ಗೆಲುವು ಸಾಧಿಸುವುದು ಅತಿ ವೇಗದ ಅಥವಾ ದುಬಾರಿ ಯುದ್ಧ ವಿಮಾನಗಳನ್ನು ಹೊಂದಿರುವವರಲ್ಲ, ಬದಲಾಗಿ ಶತ್ರುವನ್ನು ಮೊದಲು ನೋಡಿ ಮೊದಲೇ ಹೊಡೆದುಳಿಸುವ ಸಾಮರ್ಥ್ಯ ಹೊಂದಿರುವವರು. ಹಾಗೂ ಈ ನಿಟ್ಟಿನಲ್ಲಿ ನೇತ್ರ ಭಾರತಕ್ಕೆ ಅತ್ಯಂತ ದೊಡ್ಡ ತಾಂತ್ರಿಕ ಬೆಂಬಲವನ್ನು ಒದಗಿಸುತ್ತದೆ. ಸೊ ಇದರ ತಾಂತ್ರಿಕ ಕಾರ್ಯವೈಖರಿಯನ್ನು ಗಮನಿಸಿದರೆ ಈ ಸಿಸ್ಟಮು ಬ್ರಾಜಿಲ್ನ ಎಂಬ್ರೇರರ್ EMB 145 ಏರ್ಫ್ರೇಮ್ ಮೇಲೆ ಆಧಾರಿತವಾಗಿದೆ. ಇದರ ಮೇಲ್ಭಾಗದಲ್ಲಿ ಭಾರತದ ಆದ ಅತ್ಯಾಧುನಿಕ ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾನಡ್ ಅರೆ ರೆಡಾರ್ ಅಳವಡಿಸಲಾಗಿದೆ. ಹಾಗೂ ಇದು ಹಳೆಯ ರೆಡಾರ್ಗಳಂತೆ ರೌಂಡ್ ಆಗಿ ತಿರುಗುವುದಿಲ್ಲ, ಬದಲಿಗೆ ಇದರ ಎಲೆಕ್ಟ್ರಾನಿಕ್ ಕಿರಣಗಳು ಬೆಳಕಿನ ವೇಗದಲ್ಲಿ ಸುತ್ತಲೂ ಸ್ಕ್ಯಾನ್ ಮಾಡ್ತಾವೆ. ಸುಮಾರು 250ರಿಂದ 500 ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಸಣ್ಣ ಫೈಟರ್ ಜೆಟ್ಗಳು, ಸ್ಟೆಲ್ತ್ ಡ್ರೋನ್ಗಳು ಮತ್ತು ನೆಲದ ಸಮೀಪ ಹಾರುವ ಕ್ರೂ ಕ್ಷಿಪಣಿಗಳನ್ನು ಸುಲಭವಾಗಿ ಪತ್ತೆ ಹಚ್ಚುವ ಸಾಮರ್ಥ್ಯ ಇದಕ್ಕಿದೆ. ಆಕಾಶದಲ್ಲಿ ಸಾವಿರಾರು ಅಡಿ ಎತ್ತರದಲ್ಲಿ ಹಾರುವಾಗ ಇದು ವಿಶಾಲವಾದ ರೆಡಾರ್ ಕವರೇಜ್ ಅನ್ನು ಒದಗಿಸುತ್ತದೆ. ಶತ್ರುಗಳು ಯಾವುದೇ ದಿಕ್ಕಿನಿಂದ ಬಂದರೂ ಪರ್ವತಗಳ ಮರೆಯಿಂದ ದಾಳಿ ಮಾಡುವುದಕ್ಕಾಗಿ ಯತ್ನಿಸಿದರೂ ನೇತ್ರಾದ ಹದ್ದಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಇದು ಕೇವಲ ಅಪಾಯವನ್ನು ಪತ್ತೆ ಹಚ್ಚುವುದಷ್ಟೇ ಅಲ್ಲ, ನಮ್ಮ ಸುಖೋಯ್ ಮತ್ತು ತೇಜಸ್ನಂತಹ ಯುದ್ಧ ವಿಮಾನಗಳಿಗೆ ಶತ್ರುಗಳನ್ನು ಎಲ್ಲಿ ಮತ್ತು ಹೇಗೆ ನಾಶಪಡಿಸಬೇಕು ಅನ್ನೋ ನೈಜ ಸಮಯದ ನಿರ್ದೇಶನಗಳನ್ನು ನೀಡ್ತದೆ. ಗೆಳೆಯರೆ, ಸ್ವದೇಶಿ ವ್ಯವಸ್ಥೆಯ ನೈಜ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಫೆಬ್ರವರಿ 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನು ನೆನಪಿಸಿಕೊಳ್ಳಬೇಕು. ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ನಮ್ಮ ಮಿರಾಜ್ 2000 ವಿಮಾನಗಳಿಗೆ ಆ ರಾತ್ರಿ ಪ್ರತಿಯೊಂದು ಕ್ಷಣವೂ ಮಾರ್ಗದರ್ಶನ ನೀಡಿದ್ದು ಇದೇ ನೇತ್ರ ಸಿಸ್ಟಮ್. ಈ ಪಾಕಿಸ್ತಾನದ F-16 ವಿಮಾನಗಳು ಟೇಕ್ ಆಫ್ ಆಗುತ್ತಿದ್ದಂತೆಯೇ ಅವುಗಳನ್ನು ಪತ್ತೆ ಹಚ್ಚಿ ನಮ್ಮ ವಿಮಾನಗಳಿಗೆ ಸುರಕ್ಷಿತ ಮಾರ್ಗವನ್ನು ತೋರಿಸಿದ್ದು ನೇತ್ರದ ಅತಿ ದೊಡ್ಡ ಸಾಧನೆ. ಸೊ ಈ ಘಟನೆಯ ನಂತರ ನವ ಭಾರತದ ರಕ್ಷಣಾ ವ್ಯವಸ್ಥೆ ಕೇವಲ ರಕ್ಷಣಾತ್ಮಕವಾಗಿ ಉಳಿದಿಲ್ಲ, ಬದಲಾಗಿ ಆಕ್ರಮಣಕಾರಿಯಾಗಿದೆ ಅನ್ನೋ ಸ್ಪಷ್ಟ ಸಂದೇಶ ಈ ಚೀನಾ ಮತ್ತು ಪಾಕಿಸ್ತಾನಕ್ಕೆ ರವಾನೆಯಾಗಿದೆ. ಗೆಳೆಯರೆ, ಚೀನಾ ತನ್ನ ಗಡಿಯಲ್ಲಿ ಆಧುನಿಕ ಅವ್ಯಾಕ ಸಿಸ್ಟಮ್ಗಳನ್ನು ಹೆಚ್ಚಿಸುತ್ತಿದ್ದರೆ ಪಾಕಿಸ್ತಾನ ಕೂಡ ವಿದೇಶಿ ವಿಮಾನಗಳನ್ನು ಖರೀದಿಸಿ ನಮ್ಮ ಮೇಲೆ ಒತ್ತಡ ಹೇರುವುದಕ್ಕಾಗಿ ಯತ್ನಿಸುತ್ತಿದೆ. ಆದರೆ ನೇತ್ರಾದ ಈ ಮೇಲ್ದರ್ಜೆಗೇರಿದ ವ್ಯವಸ್ಥೆಯು ನಮ್ಮ ಶತ್ರುಗಳಿಗೆ ನೀಡಲಾಗಿರುವ ಸ್ಪಷ್ಟ ಮತ್ತು ಕಠಿಣ ಎಚ್ಚರಿಕೆಯಾಗಿದೆ. ಈ ಚೀನಾದ KJ-500 ಅತ್ಯಾಧುನಿಕ ರೆಡಾರ್ ಅನ್ನು ಹೊಂದಿದ್ರೂ ಅದು ಹಳೆಯ ತಂತ್ರಜ್ಞಾನದ ವಿಮಾನಗಳನ್ನು ಅವಲಂಬಿಸಿದೆ. ಹಾಗೂ ಈ ಕಡೆ ಪಾಕಿಸ್ತಾನವು ಸ್ವೀಡನ್ನಿಂದ ಖರೀದಿಸಿದ ಸಾಬ್ ಏರಿಯಾ ಸಿಸ್ಟಮ್ ಅನ್ನು ಹೊಂದಿದ್ರು. ಅವರ ಪ್ರಸ್ತುತ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಅದರ ನಿರ್ವಹಣೆ ಮತ್ತು ಮೇಲ್ದರ್ಜೆಗೇರಿಸುವಿಕೆ ಅವರಿಗೆ ಸಂಪೂರ್ಣ ಸಾಧ್ಯವಾಗಿದೆ. ಆದರೆ ನಮ್ಮ ನೇತ್ರ ಎಂಬ್ರೇರ್ ವಿಮಾನದ ಅತ್ಯುತ್ತಮ ವಿನ್ಯಾಸದೊಂದಿಗೆ ಸೇರಿ ಅತಿ ವೇಗದ ಚಲನಶೀಲತೆ ಹೊಂದಿದೆ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಸಾಫ್ಟ್ವೇರ್ 100% ನಮ್ಮದೇ ಆಗಿರುವುದರಿಂದ ಶತ್ರುಗಳು ತಮ್ಮ ತಂತ್ರಗಳನ್ನು ಬದಲಾಯಿಸಿದರೆ ಕೇವಲ ಒಂದೇ ರಾತ್ರಿಯಲ್ಲಿ ನಾವು ನಮ್ಮ ರೆಡಾರ್ ಅಲ್ಗೊರಿದಮ್ಗಳನ್ನು ಬದಲಾಯಿಸಿ ಅವರಿಗೆ ತಕ್ಕ ಶಾಸ್ತಿ ಮಾಡಬಹುದು. ಹಾಗೂ ಇದು ನಮ್ಮ ವಾಯುಪಡೆಗೆ ಊಹಿಸಲಾಗದಷ್ಟು ದೊಡ್ಡ ಶಕ್ತಿಯನ್ನು ಕೊಡ್ತದೆ. ಇದುವರೆಗೆ ಆಕಾಶದ ಕಣ್ಗಾವಲಿಗಾಗಿ ಭಾರತವು ಮುಖ್ಯವಾಗಿ ರಷ್ಯಾದ IL-76 ವಿಮಾನಗಳ ಮೇಲೆ ಅಳವಡಿಸಲಾದ ಇಸ್ರೇಲಿ ಫಾಲ್ಕಾನ್ ಅವಾಕ ಸಿಸ್ಟಮ್ ಅನ್ನು ಅವಲಂಬಿಸಿತ್ತು. ಫಾಲ್ಕಾನ್ ಒಂದು ಅತ್ಯುತ್ತಮ ವ್ಯವಸ್ಥೆಯಾಗಿದ್ರೂ ಆ ತಂತ್ರಜ್ಞಾನ ನಮ್ಮದಾಗಿರಲಿಲ್ಲ.
ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಯುದ್ಧಗಳು ಮತ್ತು ಸಪ್ಲೈ ಚೈನ್ನ ಅಸ್ಥಿರತೆಯಿಂದಾಗಿ ಶಸ್ತ್ರಾಸ್ತ್ರಗಳಿಗಾಗಿ ಇತರೆ ದೇಶಗಳನ್ನು ಅವಲಂಬಿಸುವುದು ಭವಿಷ್ಯದ ಯುದ್ಧಗಳಲ್ಲಿ ಅಪಾಯಕಾರಿ ಅನ್ನೋ ಸತ್ಯವನ್ನು ನಮ್ಮ ರಕ್ಷಣಾ ತಜ್ಞರು ಅರಿತುಕೊಂಡಿದ್ದಾರೆ. ಒಂದ್ ವೇಳೆ ವಿದೇಶಿ ಶಕ್ತಿಗಳು ಬಿಡಿ ಭಾಗಗಳ ಪೂರೈಕೆಯನ್ನು ನಿಲ್ಲಿಸಿದ್ರೆ ನಮ್ಮ ಸೇನೆಗೆ ದೊಡ್ಡ ಹಿನ್ನಡೆ ಆಗಬಹುದು. ಸೊ ಈ ಅಪಾಯವನ್ನು ತಪ್ಪಿಸುವುದಕ್ಕಾಗಿ ಭಾರತೀಯ ವಿಜ್ಞಾನಿಗಳು ನೇತ್ರಾ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಸ್ವದೇಶಿಯನ್ನಾಗಿ ಅಭಿವೃದ್ಧಿಪಡಿಸುವ ಮೂಲಕ ವಿದೇಶಿ ಕಂಪನಿಗಳ ಏಕಸ್ವಾಮ್ಯವನ್ನ ಮುರಿದಿದ್ದಾರೆ. ಸೊ ಈ ವ್ಯವಸ್ಥೆಯಲ್ಲಿ ಮಿತ್ರ ಮತ್ತು ಶತ್ರು ವಿಮಾನಗಳನ್ನ ನಿಖರವಾಗಿ ಗುರುತಿಸುವ ಅದ್ಭುತ ಸಾಮರ್ಥ್ಯವಿದೆ. ನೂರಾರು ವಿಮಾನಗಳು ಮತ್ತು ಡ್ರೋನ್ಗಳು ಆಕಾಶದಲ್ಲಿ ಹಾರಾಡ್ತಾ ಇರುವಾಗಲೂ ಕೇವಲ ಸೆಕೆಂಡಿನ ಒಂದು ಸಣ್ಣ ಭಾಗದಲ್ಲಿದು ನಮ್ಮ ವಿಮಾನ ಯಾವುದು ಶತ್ರುವಿನದು ಯಾವುದು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸುತ್ತದೆ. ಗೆಳೆಯರೆ, ಭಾರತದ ಪ್ರಸ್ತುತ ರಕ್ಷಣಾ ತಂತ್ರವು ಕೇವಲ ಪಾಕಿಸ್ತಾನಕ್ಕಷ್ಟೇ ಸೀಮಿತವಾಗಿಲ್ಲ. ಹಿಮಾಲಯದ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ರೆಡಾರ್ ಮತ್ತು ಕ್ಷಿಪಣಿಗಳನ್ನು ನಿಯೋಜಿಸುತ್ತಿರುವ ಚೀನಾದಿಂದಲೂ ನಮಗೆ ದೊಡ್ಡ ಸವಾಲಿದೆ. ಪರ್ವತಗಳ ನಡುವೆ ಅಡಗಿರುವ ಶತ್ರುಗಳ ವಿಮಾನಗಳನ್ನು ಸಾಮಾನ್ಯ ನೆಲದ ರೆಡಾರ್ಗಳಿಂದ ಪತ್ತೆ ಹಚ್ಚುವುದು ಕಷ್ಟ. ಆದರೆ ನೇತ್ರ ಸಾವಿರಾರು ಅಡಿ ಎತ್ತರದಲ್ಲಿ ಹಾರುವುದರಿಂದ ಯಾವುದೇ ಎತ್ತರದ ಪರ್ವತ ಅಥವಾ ಆಳವಾದ ಕಣಿವೆಗಳು ಇದಕ್ಕೆ ಅಡ್ಡಿಯಾಗುವುದಿಲ್ಲ. ಮೇಲಿನಿಂದ ಕೆಳಗೆ ಸ್ಕ್ಯಾನ್ ಮಾಡಿ ಚೀನಾ ರಹಸ್ಯವಾಗಿ ಇಡುವುದಕ್ಕಾಗಿ ಯತ್ನಿಸುವ ಪ್ರತಿಯೊಂದು ನಡೆಯನ್ನ ನಮ್ಮ ನೇತ್ರ ಸುಲಭವಾಗಿ ಬಯಲಿಗೆಳೆಯುತ್ತದೆ. ಗೆಳೆಯರೆ, ಬೃಹತ್ ಸ್ವದೇಶಿ ಯೋಜನೆಯ ಐತಿಹಾಸಿಕ ಯಶಸ್ಸಿನ ಹಿಂದೆ DRDO ವಿಜ್ಞಾನಿಗಳ ಅನೇಕ ವರ್ಷಗಳ ಕಠಿಣ ಪರಿಶ್ರಮ ಅಡಗಿದೆ. ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಭೌಗೋಳಿಕ ರಾಜಕೀಯ ವಾತಾವರಣದಲ್ಲಿ ಭಾರತವು ಕೇವಲ ಶಸ್ತ್ರಾಸ್ತ್ರಗಳ ಖರೀದಿದಾರನಾಗಿ ಉಳಿದಿಲ್ಲ, ಬದಲಾಗಿ ಅತ್ಯಾಧುನಿಕ ತಂತ್ರಜ್ಞಾನದ ಜಾಗತಿಕ ಅಭಿವೃದ್ಧಿಗಾರನಾಗಿ ಹೊರಹೊಮ್ಮಿದೆ ಅನ್ನೋದನ್ನ ಇದು ಸಾಬೀತುಪಡಿಸಿದೆ. ಗೆಳೆಯರೆ, ಭಾರತದ ರಕ್ಷಣಾ ಸಂಶೋಧನೆ ಕೇವಲ ಈ ಪ್ರಸ್ತುತ ನೇತ್ರಾಗಷ್ಟೇ ಸೀಮಿತವಾಗಿಲ್ಲ. DRDO ನೇತ್ರಾ MK2 ಯೋಜನೆಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದು ಇವು ಏರ್ ಬಸ್ A330 ನಂತಹ ಬೃಹತ್ ವಿಮಾನಗಳಲ್ಲಿ ಅಳವಡಿಕೆಯಾಗಲಿವೆ ಹಾಗೂ ಇದು ಈಗಿರುವ ಸಾಮರ್ಥ್ಯವನ್ನ 3 ಪಟ್ಟರಷ್ಟು ಹೆಚ್ಚಿಸಲಿದೆ. ಕೇವಲ ನಮ್ಮ ರಕ್ಷಣೆ ಅಷ್ಟೇ ಅಲ್ಲ, ಆಗ್ನೇಯ ಏಷ್ಯಾ ಮತ್ತು ಆಫ್ರಿಕಾದ ಹಲವು ಮಿತ್ರ ರಾಷ್ಟ್ರಗಳು ಈಗ ಭಾರತದತ್ತ ಭರವಸೆಯ ಕಣ್ಣುಗಳಿಂದ ನೋಡ್ತಾ ಇವೆ. ಪಾಶ್ಚಿಮಾತ್ಯ ದೇಶಗಳ ದುಬಾರಿ ಸಿಸ್ಟಮ್ಗಳಿಗೆ ಹೋಲಿಸಿದರೆ ಭಾರತದ ಈ ಸ್ವದೇಶಿ ತಂತ್ರಜ್ಞಾನವು ಅತ್ಯಂತ ವಿಶ್ವಾಸಾರ್ಹ ಮತ್ತು ಕೈಗೆಟುಕುವ ದರದಲ್ಲಿದೆ. ಭವಿಷ್ಯದಲ್ಲಿ ನೇತ್ರಾ ಸಿಸ್ಟಮು ಭಾರತದ ರಕ್ಷಣಾ ರಫ್ತು ವಲಯದಲ್ಲಿ ಅತಿ ದೊಡ್ಡ ಮೈಲಿಗಲ್ಲಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಗೆಳೆಯರೆ, ಇದೊಂದು ಆತ್ಮನಿರ್ಭರ ಭಾರತದ ದೊಡ್ಡ ಮುನ್ನಡೆಯಾಗಿದ್ದು ಭವಿಷ್ಯದ ಯುದ್ಧಗಳ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. 500 ಕಿಲೋಮೀಟರ್ ದೂರದಿಂದಲೇ ಪಾಕಿಸ್ತಾನದ ಜೆಟ್ಗಳನ್ನು ಗುರುತಿಸುವ ಶಕ್ತಿ ಹೊಂದಿರುವ ಸ್ವದೇಶಿ ನೇತ್ರ ಇವತ್ತಿಗೆ ಸಂಪೂರ್ಣವಾಗಿ ಸಜ್ಜಾಗಿದೆ ಹಾಗೂ ಇದನ್ನು ನೋಡಿ ನಮ್ಮ ಶತ್ರುಗಳು ಬೆಚ್ಚಿ ಬಿದ್ದಿದ್ದಾರೆ. ಸೊ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಭಾರತದ ಈ ಅದ್ಭುತ ರಕ್ಷಣಾ ಶಕ್ತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ದೇಶದ ಮತ್ತಷ್ಟು ರೋಚಕ ತಂತ್ರಜ್ಞಾನಗಳು ಮತ್ತು ಸೇನಾ ಮಾಹಿತಿಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.